ಜೈ ಭಾರತ್ ವಂದೇ ಮಾತರಂ. ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಸಂಬಂಧ ಯಾವ ರೀತಿ ಇದೆ ಎಂಬುದು ಎಲ್ಲರಿಗೂ ಗೊತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವರಿಬ್ಬರ ಸಂಬಂಧ ತೀವ್ರವಾಗಿ ಹದಗೆಡುತ್ತಿದೆ. ಭಾರತಕ್ಕೆ ಹೊಡೆತ ಕೊಡಲು ಬಾಂಗ್ಲಾದೇಶ ಪ್ರಯತ್ನಪಟ್ಟಿದೆ. ಬಾಂಗ್ಲಾದೇಶದ ಚಿತ್ತಗಾಂಗ್ನಲ್ಲಿ ಭಾರತಕ್ಕೆ ಒಂದು ವಿಶೇಷವಾದ ಆರ್ಥಿಕ ವಲಯವನ್ನು ನೀಡಿತ್ತು. ಅದನ್ನೀಗ ರದ್ದುಗೊಳಿಸಿದೆ. ಈಗ ಇದೇ ಜಾಗವನ್ನು ಚೀನಾಕ್ಕೆ ಕೊಡಲು ಮುಂದಾಗಿದೆ. ಈ ಪ್ರದೇಶದಲ್ಲಿ ಚೀನಾದ ಕಂಪನಿ ಡ್ರೋನ್ಗಳನ್ನು ತಯಾರಿಸಲು ಮುಂದಾಗುತ್ತಿದೆ. ಭಾರತ ಬಾಂಗ್ಲಾದೇಶದ ಪ್ರತಿಯೊಂದು ಸಮಯದಲ್ಲೂ ಸಹಾಯ ಮಾಡಿತು. ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿತು, ವ್ಯಾಪಾರ ವಹಿವಾಟಿನಲ್ಲೂ ಕೂಡ ಸಹಾಯ ಮಾಡಿತ್ತು. ಹೀಗೆ ಪ್ರತಿಯೊಂದು ವಿಭಾಗದಲ್ಲೂ ಶೇಖ್ ಹಸೀನಾ ಸರ್ಕಾರ ಇರುವಾಗ ಸಹಾಯ ಮಾಡಿತ್ತು. ಆದರೆ ಈಗ ಅಲ್ಲಿರುವುದು ಮೊಹಮ್ಮದ್ ಯೂನುಸ್. ಇವರು ಪಾಕಿಸ್ತಾನ, ಚೀನಾದ ಗುಲಾಮ ಥರ ವರ್ತಿಸುತ್ತಿದ್ದಾರೆ. ಈ ಎಸ್ಇಝೆಡ್ ರದ್ದು ಮಾಡಿನಿಂದಾಗಿ ಭಾರತಕ್ಕೆ ಸ್ವಲ್ಪ ಪ್ರಮಾಣದ ತೊಂದರೆಯಾಗಿದೆ. ಬಾಂಗ್ಲಾದೇಶದಲ್ಲಿರುವ ಭಾರತದ ವಿಶೇಷ ಆರ್ಥಿಕ ವಲಯವನ್ನು ಕಳೆದುಕೊಂಡಿದೆ. ಇದರಿಂದಾಗಿ ಎರಡು ರಾಷ್ಟ್ರಗಳ ಸಂಬಂಧ ಮತ್ತೆ ಹದಗೆಟ್ಟಿದೆ. ಬಾಂಗ್ಲಾದೇಶ ಈಗ ಭಾರತವನ್ನು ರಿಪ್ಲೇಸ್ ಮಾಡಲು ಪ್ರಯತ್ನ ಪಡುತ್ತಿದೆ. ಅಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ಬಾಂಗ್ಲಾದೇಶಕ್ಕೆ ಭಾರತ ಸೇವೆಯನ್ನು ಕೊಡ್ತಾ ಬಂದಿದೆ. ಇನ್ನು ಇವರಿಬ್ಬರ ಜಗಳವನ್ನು ಲಾಭವಾಗಿ ಬಳಸಿಕೊಳ್ಳಲು ಪ್ರಯತ್ನ ಪಡುತ್ತಿರುವ ಚೀನಾ ಆ ಪ್ರದೇಶವನ್ನೇ ತನ್ನದಾಗಿಸಿಕೊಂಡಿದೆ. ಈ ಚೀನಾ ಯಾವ ಥರದ ರಾಷ್ಟ್ರ ಅಂತ ಎಲ್ಲರಿಗೂ ಗೊತ್ತು. ಆ ರಾಷ್ಟ್ರಕ್ಕೆ ಸಾಲ ಕೊಟ್ಟು ನಂತರ ಆ ರಾಷ್ಟ್ರದ ಆರ್ಥಿಕವನ್ನೇ ಬುಡಮೇಲು ಮಾಡಲು ಮುಂದಾಗುತ್ತಾರೆ. ಇಲ್ಲಿ ಬಾಂಗ್ಲಾದೇಶ ಭಾರತಕ್ಕೆ ಹೊಡೆತ ಕೊಡಲು ಪ್ರಯತ್ನ ಪಡುತ್ತಿದೆ. ಅಕಸ್ಮಾತ್ ಭಾರತ ತಿರುಗಿ ನಿಂತು ಬಾಂಗ್ಲಾದೇಶಕ್ಕೆ ಒಂದು ಹೊಡೆತ ಕೊಟ್ಟರೆ ಅವರ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ. ಈ ವಿಶೇಷ ಆರ್ಥಿಕ ವಲಯ 2015ರಲ್ಲಿ ಭಾರತಕ್ಕೆ ನೀಡಲಾಯಿತು. ಭಾರತದ ಕೆಲವೊಂದು ಕೈಗಾರಿಕೆ ಕಾರ್ಖಾನೆಗಳು ಇಲ್ಲಿ ಇದ್ದವು. ಇದನ್ನು ಈಗ ಚೀನಾಗೆ ಕೊಟ್ಟು ಆ ಕೈಗಾರಿಕೆಗಳಲ್ಲಿ ಈ ಮಿಲಿಟರಿ ಉಪಕರಣಗಳನ್ನು ಉತ್ಪಾದಿಸಲು ಮುಂದಾಗುತ್ತಿದ್ದಾರೆ. ಬಾಂಗ್ಲಾದೇಶದ ಈ ಕೆಲಸಕ್ಕೆ ಭಾರತ ಮುಂದೆ ಯಾವ ರೀತಿ ಉತ್ತರ ಕೊಡ್ತಿದೆ ಅನ್ನೋದು ಕಾದು ನೋಡಬೇಕಾಗಿದೆ.